ಜೈಲಲ್ಲಿ ಸೆಕ್ಯೂರಿಟಿ ಎಷ್ಟೇ ಟೈಟ್ ಇದ್ರು ಸ್ವಲ್ಪ ತಲೆಯನ್ನು ಉಪಯೋಗಿಸಿದ್ರೆ ಯಾರು ಬೇಕಾದ್ರೂ ತಪ್ಪಿಸ್ಕೋಬೋದು ಅಂತ ಈ ನನ್ನ ಮಗನ ನೋಡೋದ್ರ ಮೂಲಕ ತಿಳ್ಕೊಬೋದು. ಇವನ್ನ ನಾರ್ಮಲ್ ಪೀಪಲ್ಗೆ ಕಂಪೇರ್ ಮಾಡಿದ್ರೆ ಇವನಿಗೆ ಮೆಮೊರಿ ಪವರ್ ಅನ್ನೋದು ತುಂಬಾ ಜಾಸ್ತಿ. ಸೊ ಅದನ್ನು ಉಪಯೋಗಿಸ್ಕೊಂಡು ಒಂದು ಡೂಪ್ಲಿಕೇಟ್ ಕೀನ ಮಾಡಿ ಜೈಲಿಂದ ಹೆಂಗಾರು ತಪ್ಪಿಸ್ಕೊಳ್ಳೋಣ ಅಂತ ಇವನು ಮತ್ತು ಇವನ ಜೊತೆ ಇರೋ ಇನ್ನೂ ಇಬ್ಬರು ಪ್ಲ್ಯಾನ್ ಹಾಕ್ತಾರೆ. ಸೊ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕಲ್ಲ, ಅದಕ್ಕೆ ಬೇಕಂತಾನೆ ಒಬ್ಬ ಊಟ ಮಾಡ್ತಿದ್ದ ತಟ್ಟೆನ ಕೆಳ ಬಿಸಾಕ್ತಾನೆ. ಅದಕ್ಕೆ ಪೊಲೀಸ್ ಏನಾಯ್ತೇನೋ ಅಂತ ನೋಡಕ್ಕೆ ಬಂದಾಗ ಇವನು ಅವ್ರ ಹತ್ರ ಇದ್ದಿದ್ದ ಕೀ ಯಾವ ಥರ ಇದೆ ಅಂತ ನೋಡ್ಕೊಂಡ. ಅದನ್ನು ನೋಡ್ಕೊಂಡಿದ್ದ ತಕ್ಷಣ ನನಗೆ ಸೆಲ್ಲಿಗೆ ಹೋದ ಕೂಡಲೇ ಅವ್ನು ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಹಿಂಗೆ ಅವ್ನಿಗೆ ಟೈಮ್ ಸಿಕ್ಕಿದಾಗೆಲ್ಲ ಹೋಗೋ ಕೀನ ನೋಡಿಕೊಂಡು ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಹಿಂಗೆ ಸ್ವಲ್ಪ ದಿವಸದಲ್ಲೇ ಆ ಕೀನ ಪೂರ್ತಿ ಡ್ರಾ ಮಾಡಿ ಮುಗಿಸ್ಬಿಟ್ಟ. ಆದರೆ ಅವರಿಗೆ ಈ ಕೀನ ಯಾವ್ದ್ರಲ್ಲಿ ಮಾಡೋದು ಅಂತ ಒಂದು ಡೌಟ್ ಇತ್ತು. ಸೊ ಅದಕ್ಕೂ ಒಂದು ಪ್ಲ್ಯಾನ್ ಹಾಕಿದ್ರು. ನಾವು ಹೋಗೋದು ಈ ಮರದ ಕೆಲ್ಸಕ್ತಾನೆ, ಅದಕ್ಕೆ ಈ ಮರದಲ್ಲಿ ಒಂದು ಕೀನ ಮಾಡೋಣ ಅಂತ ಯಾವಾಗಲೂ ಹೋಗಂಗೆ ಕೆಲ್ಸಕ್ಕೆ ಹೋಗಿ ಮತ್ತೆ ಬರ್ಬೇಕಾರೆ ಒಂದಿಷ್ಟು ಮರದ ಪೀಸ್ನ ಫ್ಲಾಸ್ಕೊಳಗೆ ಹಾಕೊಂಡು ತೊಗೊಂಡ್ಬರ್ತಾಯಿದ್ರು. ಸೊ ಅವತ್ತೇ ಯಾವತ್ತೂ ಇಲ್ದಿರಂಗೆ ಪೊಲೀಸು ಎಲ್ಲಾರ ವಸ್ತುಗಳನ್ನೂ ಚೆಕ್ ಮಾಡಿ ಕಳಿಸ್ತಾ ಇದ್ರು ಒಬ್ಬೊಬ್ಬರನ್ನೇ. ಇವನಿಗೆ ಶಾಕ್ ಆಗೋಗ್ಬಿಡ್ತು. ಆದರೆ ಈ ಥರ ಏನಾದ್ರು ನಡೆದ್ರೆ ಸ್ವಲ್ಪ ಸೇಫ್ಟಿಗೆ ಇರಲಿ ಅಂತ ಮರದ ಪೀಸ್ ಜೊತೆ ಒಂದು ಬಟ್ಟೆನೂ ತುರ್ಕೊಂಬಂದಿದ್ದ ಸೌಂಡ್ ಬರಬಾರ್ದು ಅಂತ. ಪೊಲೀಸ್ ಇವನನ್ನು ಚೆಕ್ ಮಾಡಿದ್ರು ಮತ್ತು ಆ ಫ್ಲಾಸ್ಕ್ನ ಅಲಾರ್ಟ್ಸ್ ನೋಡಿದ್ರು ಒಳಗೆ ಏನಾದ್ರು ಇದೆಯಾ ಅಂತ. ಸೌಂಡ್ ಏನೂ ಬರಲಿಲ್ಲ ಅಂದ ಕೂಡಲೇ ಚೆಕ್ ಮಾಡಿದೆ ಕಳಿಸ್ಕೊಟ್ಬಿಟ್ರು. ಅದ ನಂತರ ಅವನು ಸೆಲ್ಲಿಗೆ ಹೋಗಿ ತಿಂಗಳಾನ್ಗಟ್ಲೆ ಕಷ್ಟಪಟ್ಟು ಒಂದು ಕೀನ ಕೂಡ ಮಾಡಿ ಮುಗಿಸ್ತಾ. ಅವತ್ತು ನೈಟ್ ಅಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ ಕೀನ ಡೋರ್ ಓಪನ್ ಮಾಡ್ದ. ಡೋರ್ ಓಪನ್ ಆಯಿತು. ಆದರೆ ಇನ್ನೂ ದೊಡ್ಡ ಶಾಕ್ ಏನಂದರೆ ಆ ಡೋರ್ ಮುಂದೆ ಇನ್ನೊಂದು ಡೋರ್ ಇದೆ. ಆ ಡೋರ್ನ ಹೊರಗಿಂದಷ್ಟೇ ಓಪನ್ ಮಾಡೋಕ್ಕಾಗೋದು. ಅವ್ನಿಗೆ ಇದು ನೋಡಿದ ತಕ್ಷಣ ತಲೆ ಕೆಟ್ಟೋಗ್ಬಿಡ್ತು. ಆದರೂ ಈ ಕೀನ ಯಾವ ರೀತಿ ಮಾಡೋದ್ನು ಅದೇ ಥರ ಆ ಕೀನು ಕಷ್ಟಪಟ್ಟು ಟೈಮ್ ಸಿಕ್ಕಿದಾಗೆಲ್ಲ ಹೋಗೋ ನೋಡ್ಕೊಂಬಂದು ಸ್ಕೆಚ್ ಮಾಡಿ ಡ್ರಾ ಮಾಡಿ ಅದ್ರ ನಂತರ ಅದನ್ನು ತಯಾರಿಸಿ ಲಾಸ್ಟಿಗೆ ಹೆಂಗೋ ಜೈಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ.